ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಸದ್ಯ ನಮ್ಮ ಜೊತೆ ವಿಜಯ್ ಸರ್ ಇದ್ದಾರೆ. ಸಿಟಿ ಲೈಟ್ಸ್ ಒಂದು ಚಿತ್ರದ ಮೂಲಕ ಅದ್ಭುತವಾದಂಥ ಒಂದು ಕತೆ ಇಟ್ಕೊಂಡು ಬಂದಿದ್ದಾರೆ. ಅವ್ರನ್ನೇ ಮಾತಾಡಿಸೋಣ. ಇವತ್ತು ಬೇರೆ ಸಾಂಗ್ ಬೇರೆ ರಿಲೀಸ್ ಆಗಿದೆ, ಕಂದಮ್ಮ ಕಂದಮ್ಮ. ಏನು ಹೇಳ್ತಾರೆ ಅಂತ ಸರ್, ಮೊದಲೇದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಸೊ ಕಂದಮ್ಮ ಕಂದಮ್ಮ, ಖಂಡಿತ ಇದನ್ನು ನಿಮ್ಮ ಮಗಳಿಗೆ ಅದ್ಭುತವಾದಂಥ ಸಾಂಗನ್ನು ಬರೆದಿರ ಅದೇ ಥರನೇ ಇದೆ. ಸೊ ಏನು ಹೇಳ್ತೀರ? ನೀವು ಹೇಳಬೇಕು ಹೆಂಗಿದೆ ಅಂತ. ಅದ್ಭುತ ಅಂತಂದಲ್ಲ ಸರ್. ನನಗೆ ನಿಮ್ಗೆ ಅದ್ಭುತ ಅನ್ಸಿದ್ರೆ ನಮ್ಗೆ ಸಾರ್ಥಕ ಅದು. ಸರ್, ಅಂದರೆ ಒಂದು ನಿಮ್ಮ ಒಂದು ಸಿನಿಮಾಗಳಲ್ಲಿ, ಪ್ರೀವಿಯಸ್ ಸಿನಿಮಾಗಳಾಗಿರ್ಬೋದು, ಕಾಮಿಡಿ, ಸಾಂಗು, ಫೈಟು ಎಲ್ಲರ ಜೊತೆ ಪ್ಯಾಕೇಜ್ ಜೊತೆಗೆ ಒಂದು ಮೆಸೇಜ್ ಇದ್ದೇ ಇರುತ್ತೆ. ಒಂದು ಡ್ರಗ್ಸ್ ಬಗ್ಗೆ ಆಗಿ, ಕ್ರೈಮ್ ಬಗ್ಗೆ ಈ ಥರದ್ದು ಮೆಸೇಜ್ ಕೊಟ್ಟಿರ. ಸಿಟಿ ಲೈಟ್ಸಲ್ಲಿ ಇದೇ ಥರ ಒಂದಲ್ಲ ಸಾಕಷ್ಟು ಮೆಸೇಜ್ ಇದೆ ಅಂತ ಒಂದು ಹಿಂಟು. ಸೊ ಏನು ಹೇಳ್ತೀರ? ಪ್ರಯತ್ನ ಪಟ್ಟಿದ್ದೀನಿ. ಅದೆಲ್ರಿಗೂ ಅದು ಕನ್ವೆ ಆಗ್ಬಿಟ್ರೆ ಸೂಪರ್ ಆಗಿರುತ್ತೆ. ಅವಾಗಲೂ ಅದೊಂದು ಸಾರ್ಥಕ ಅನಿಸುತ್ತೆ, ಒಂದು ಡೈರೆಕ್ಷನ್ಗಾಗಲಿ ಯಾವುದಕ್ಕೆ ಆಗಲಿ. ಸರ್, ನಾನು ಒಂದು ಸಾಂಗಲ್ಲಿ ಈಗ ಕಂದಮ್ಮ ಸಾಂಗಲ್ಲಿ ಅಬ್ಸರ್ವ್ ಮಾಡಿದೆ. ಒಂದೇನಂತಂದರೆ ಟ್ರಾನ್ಸ್ಜೆಂಡರ್ಗಳಿಗೆ ನಾವು ಸಾಮಾನ್ಯವಾಗಿ ನೋಡಿರ್ತೀವಿ, ಅವ್ರನ್ನ ನೆಗೆಟಿವ್ ಆಗಿ ತೋರಿಸ್ತಾರೆ. ಅಂದರೆ ಸಿಗ್ನಲ್ಗಳಲ್ಲಿ ಭಿಕ್ಷೆ ಬೇಡ ಈ ಥರ ಸೀನ್ಗಳಲ್ಲಿ ತೋರಿಸಿರೋ ಜಾಸ್ತಿ. ಬಟ್ ನೀವು ಇದರಲ್ಲಿ ಒಂದು ಹೂವಿನ ವ್ಯಾಪಾರ, ಅಂದರೆ ಅವ್ರಿಗೂ ಒಂದು ಸಮಾನತೆ ಅನ್ನೋ ದೃಷ್ಟಿಲಿ ತೋರಿಸಿದ್ದೀರ. ಅದ್ರ ಜೊತೆಗೆ ಏನು ಹೇಳ್ತಾರೆ, ಕೃತಕ ಪಾನೀಯಗಳು, ತಂಪು ಪಾನೀಯಗಳನ್ನು ಕುಡಿಬಾರ್ದು ಮಕ್ಕಳು, ಅದಕ್ಕೂ ಕೂಡ ಒಂದು ಮೆಸೇಜ್ ಥರ ತೋರಿಸಿರ. ಸೊ ಸಾಂಗಲ್ಲೇ ಮೆಸೇಜ್ ತೋರಿಸಿರ. ಇನ್ನು ಸಿನಿಮಾ ಯಾವ ರೀತಿ ಇರುತ್ತೆ ಅಂತ? ಅಮ್ಮ, ಇಲ್ಲೇನಾಗುತ್ತೆ, ಆ ಕೃತಕ ಏನೀಗ ಮಕ್ಕಳಿಗೆ ಸಿಗ್ತಿರೋಂಥ ತಿಂಡಿ ತಿನಿಸು ಇದೆಯಲ್ಲ, ಅದರಲ್ಲಿ ತುಂಬ ಕ್ಯಾನ್ಸರ್ ಪೀಡಿತ ಕಲರ್ ಏಜೆಂಟ್ಗಳನ್ನ ಹಾಕಿ ಎಷ್ಟೋ ಮಕ್ಕಳು ಸಾಯ್ತಾ ಇದ್ದಾರೆ. ಅದ್ಯಾವುದು ಬೆಳಕಿಗೆ ಬರ್ತಿಲ್ಲ. ಅವೆಲ್ಲ ಬೆಳಕಿಗೆ ಬರಬೇಕು. ಆಮೇಲೆ ಆರ್ಟಿಫಿಷಿಯಲ್ ಕಲರ್ ಹಾಕಿರೋ ಯಾವುದೇ ಫುಡ್ಗಳನ್ನ ತಿನ್ನಬಾರ್ದು ಮಕ್ಕಳು. ನಾವೆಲ್ಲ ಅದನ್ನು ತಿಂದು ಬೆಳೀಲೇ ಇಲ್ಲ. ಅದಕ್ಕೆ ಮಕ್ಕಳು ಇವತ್ತು ಸುಮಾರು ಮಕ್ಕಳಿಗೆ ಕ್ಯಾನ್ಸರ್ ಅನ್ನೋದೇ ದೊಡ್ಡ ಮಾರಿ. ಅದು ಪಾಪ ಚಿಕ್ಕ ಮಕ್ಕಳು ಪಾಪ ಅನುಭವಿಸ್ತಾ ಇದ್ದಾರೆ. ಅದೆಲ್ಲ ಆಗದೇ ಇರಲಿ ಅನ್ನೋ ಒಂದು ವಿಷಯಕ್ಕೆ ಸಾಂಗಲ್ಲಿ ಒಂದು ಸಣ್ಣ ಜಾಗ ಸಿಕ್ಕಿದಾಗ ಅದನ್ನು ತೋರಿಸಿದ್ದೀನಿ. ಅಂದರೆ ತುಂಬ ಆರ್ಟಿಫಿಷಿಯಲ್ ಕಲರ್ ಹಾಕಿರೋದನ್ನ ಯಾವುದು ತಿನ್ನಬೇಡಿ. ಮೊನ್ನೆ ಒಂದು ಮಗು ತೀರೋಯಿತು ಅದೇ ಥರದ್ದು. ಈಗ ಎರಡಾಗಿದೆ. ಮಕ್ಕಳು ಇಲ್ಲ ಫೋನ್ ಹಿಡ್ಕೊಂಡು ಹಾಳಾಗಿ ಹೋಗಿದ್ದಾರೆ, ಇಲ್ಲ ಬೇಡದಿರೋ ತಿಂಡಿ ತಿಂದು ಹಾಳಾಗಿ ಹೋಗ್ತಾರೆ, ಜಂಕ್ ಫುಡ್ನ. ಅದೆರಡೂ ಡೇಂಜರಸ್ಸೇ ಲೈಫ್ಗೆ. ಎರಡರಲ್ಲೂ ಜೀವ ಹೋಗ್ಬಿಡುತ್ತೆ. ಅದು ಬೇಜಾರು ನನಗೆ. ಸರ್, ಇದ್ರ ಜೊತೆಗೆ ಮೋನಿಶ್ ಅವ್ರನ್ನ ಮಾತಾಡಿಸ್ತಾ ಒಂದು ಪ್ರಶ್ನೆ ಕೇಳಿದೆ. ಅಂದರೆ ನಿಮ್ಮ ತಂದೆಯವರಿಗೆ ಸಾಕಷ್ಟು ಪಾತ್ರಗಳಲ್ಲಿ ನೋಡಿರ್ತೀರ. ಸೊ ಈ ಒಂದು ಪಾತ್ರನ ನಿಮ್ಮ ಮೈಂಡಲ್ಲಿ, ಅಂದರೆ ಈ ಡ್ರೀಮ್ ಪಾತ್ರ ಇದೊಂದು ಮಾಡಬೇಕು ನಮ್ಮ ತಂದೆ ಅಂತಿದ್ರೆ ಯಾವುದಂತ ಕೇಳಿದ್ರೆ ಅವ್ರು ಮೈಥಾಲಜಿ ಅಂತ ಹೇಳಿದ್ರು. ಸೊ ಅದ್ರ ಬಗ್ಗೆ ಸಣ್ಣ ಒಂದು ಇಂಟು ಕೊಟ್ಟರು, ಅದು ನೆಕ್ಸ್ಟ್ ಅಪ್ಕಮಿಂಗಲ್ಲಿ ಬರುತ್ತೆ ಅಂತ. ಸೊ ನೀವೇನಾದರೂ ಹೇಳ್ತೀರಾ? ಇಲ್ಲ, ಆ ಥರದ್ದು ನಡೀತಾ ಇದೆ ಪ್ರಯತ್ನಗಳು, ನೋಡಬೇಕು ಮುಂದೆ. ಸೊ ಫೈನಲಿ ಕನ್ನಡ ಪ್ರೇಕ್ಷಕರು ಏನು ಹೇಳ್ತಾರೆ? ಸಿಟಿ ಲೈಟ್ಸು ತೆರೆಗೆ ಬರೋಕ್ಕೆ ಸಜ್ಜಾಗಿರುತ್ತೆ. ಸೊ ಏನು ಹೇಳ್ತೀರಾ ಅಂತ? ಸಿಟಿ ಲೈಟ್ಸ್ ಬರ್ತಿದೆ. ಮತ್ತೊಂದು ಸತಿ ವಿಶೇಷವಾಗಿ ಒಂದು ಕಥೆಯನ್ನು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ತುಂಬ ಕಷ್ಟಪಟ್ಟು. ಸಲಗ ಅಭಿಮಾನ ನೋಡ್ದಂಗೆ ಇದನ್ನು ನೋಡಿದಾಗ ಗೊತ್ತಾಗತ್ತೆ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ. ಸೊ ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಸಾಕಷ್ಟು ವಿಷಯಗಳನ್ನ ಮಾತಾಡಿ. ನಿಮಗೂ ಅಷ್ಟೇ ಸರ್, ಸಿಟಿ ಲೈಟ್ ಚಿತ್ರ ಅಷ್ಟೇ ಆಲ್ ದ ಬೆಸ್ಟ್. ಒಳ್ಳೆಯದಾಗಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ದುನಿಯಾ ವಿಜಯ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.